ಬಸ್ಸು ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಸಾಗ ಸ್ಟೋರೀಸ್. ಮಗ ಟಾಪ್ ಕ್ರಿಕೆಟಿಂಗ್ ಅಪ್ಡೇಟ್ಸ್ಗೆ ಸ್ವಾಗತ. ಮೊದಲನೇ ಅಪ್ಡೇಟ್ಗೆ ಹೋಗ್ಬಿಡೋಣ, ಯಾವುದೇ ಡಿಲೇ ಇಲ್ದಂಗೆ ಪಟ 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 ನಂಗೆ ಬರ್ತಾವೆ ಅಪ್ಡೇಟ್ಸ್. ಅವನ್ನೆಲ್ಲ ನಿನ್ನೆ ಮ್ಯಾಚ್ ರಿಲೇಟೆಡ್ ಬೇಜಾನ್ ಅಪ್ಡೇಟ್ಸ್ ಬರ್ತಾ ಇರೋದು. ಫಸ್ಟ್ ಅಪ್ಡೇಟ್, ನಮ್ಮ ಕ್ಯಾಪ್ಟನ್ ರಜತ್ ಪತಿದಾರ್ ಅವರು ಮಾತಾಡಿದರೆ ಸಂಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ, ಅಥವಾ ಸಂಕಷ್ಟ ಬಂದಾಗ ಒಂಥರ ಸಂಕಷ್ಟಕರ ಗಣಪತಿ ಅಂತ ಫಸ್ಟು ವಿಘ್ನೇಶ್ವರನ್ಗೆ ನೋಡ್ತಾರಲ್ಲ, ಅದೇ ರೀತಿ ಇವರು ಕೂಡ ಕೃಣಾಲ್ ಪಾಂಡ್ಯ ನೋಡ್ತಾರಂತೆ. ಅಂದರೆ ಇನ್ ಕೇಸ್ ಅಂದ್ರೆ ಸ್ವಲ್ಪ ಮಟ್ಟಿಗೆ ಮ್ಯಾಚ್ ಇಂಟೆನ್ಸ್ ಆಗ್ತದೆ ಅಂತಂದರೆ, ಅಥವಾ ಹತ್ರ ಬರ್ತಾ ಇದ್ರೆ ಅಪೋನೆಂಟ್ ಅಂತ ಅಂದಾಗ ಇವ್ರಿಗೆ ಕಾಣಿಸಿದೆ ಕೃಣಾಲ್ ಪಾಂಡ್ಯ ಅಂತೆ ಬೌಲಿಂಗ್ ಅಂತ ಬಂದಾಗ, ಎಲ್ಲಿಯಪ್ಪ ಕೃಣಾಲ್ ಪಾಂಡ್ಯ ಬಾರಪ್ಪ ನೀನು ಅಂತ. ಏನಕ್ಕೆ ಅಂದರೆ ಕೃಣಾಲ್ ಪಾಂಡ್ಯ ಅವರು ಬೋಲ್ಡಾಗಿ ಹಾಕ್ಬಿಡ್ತಾರೆ. ಬೋಲ್ಡಾಗಾದರೂ ಹಾಕ್ತಾರೆ, ಹೆಂಗೆ ಬೇಕಾದ್ರೂ ಹಾಕ್ತಾರೆ ಬಾಲ್ನ. ಅವ್ರದ್ದೊಂಥರ ಅವ್ರದ್ದು ಬೌಲಿಂಗ್ ಆ್ಯಕ್ಷನ್ನೇ ಅಲ್ಲ, ಹೆಂಗೆ ಬೇಕಾದ್ರೂ ಹಾಕ್ತಾರೆ ಬಾಲ್ನ. ಸೊ ಒಂಥರ ಫಾಸ್ಟ್ ಬೌಲಿಂಗು ಮಾಡ್ತಾರೆ, ಸ್ಪಿನ್ನೂ ಮಾಡ್ತಾರೆ. ಫಾಸ್ಟ್ ಸ್ಪಿನ್ನರ್ ಅವರು ಅಂದ್ರೆ ಹಂಗೋಗೋಯ್ತು ಅಂದರೆ ಒಂಥರ ಅವ್ರನ್ನ ಪ್ರೆಡಿಕ್ಟೇ ಮಾಡೋದಕ್ಕಾಗೋದಿಲ್ಲ. ಬಟ್ ಆದರೂ ಕೂಡ ನೆನ್ನೆ ಪ್ರೆಡಿಕ್ಟ್ ಮಾಡಿದವರು ಪ್ರಶಾಂತ್ ವೀರ್ ಅವ್ರು ಚೆನ್ನಾಗಿ ಹೊಡೆದ್ರು. ಸೊ ಅವ್ರು ಹೇಳ್ತಾರೆ ಇವ್ರ ಥರ ಬೌಲರ್ನ ನೋಡಿಲ್ಲ, ಆ್ಯಂಡ್ ಇವರು ಸಂಕಷ್ಟ ಬಂದಾಗ ನನಗೆ ಆಪತ್ ಬಾಂಧವ ಆಗ್ತಾರೆ ಬೌಲಿಂಗ್ ಅಂತ ಬಂದಾಗ ಅಂತ. ಅಪ್ಡೇಟ್ ನಂಬರ್ 2, CSK ಕ್ಯಾಪ್ಟನ್ ಆಗಿರೋ ರಜತ್ ಪತಿದಾರ್ ಸೋತಾದ ನಂತರ ಬಂದ್ಬಿಟ್ಟು ಒಂದು ಬೋಲ್ಡ್ ಸ್ಟೇಟ್ಮೆಂಟ್ ಆಗಿ ಕೊಡಿದ್ರೆ, ಇಫ್ ಐ ವುಡ್ ಹ್ಯಾವ್ ಅಂತ ಹೇಳಿದರೆ, ಇಫ್ ಐ ವುಡ್ ಹ್ಯಾವ್ ಕಾಂಟ್ರಿಬ್ಯೂಟೆಡ್ ಮೋರ್ ಇನ್ ದ ಟಾಪ್ ಆರ್ಡರ್ ವಿ ಕುಡ್ ಹ್ಯಾವ್ ಮೇಡ್ ಇಟ್ ಅಂತ ಹೇಳಿದ್ದಾರೆ. ಸೊ ಅಂದರೆ ಅವ್ರು ಹೇಳ್ತಿರೋದು ಇಷ್ಟೇ, ನಾವು ಟಾಪ್ ಆರ್ಡ್ರಲ್ಲಿ ಮೇಯ್ನ್ ರನ್ಸ್ ಹೊಡಿಬೇಕಾಗಿತ್ತು. ನಾವು ಟಾಪ್ ಆರ್ಡರ್ ರನ್ಸ್ ಹೊಡಿದಂಗೆ ಮ್ಯಾಚ್ನ ಗೆಲ್ಲಬೇಕು, 250+ ಹೊಡೆದ್ಬಿಟ್ಟು ಚೇಸ್ ಮಾಡಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೋದು ಕೂಡ ತಪ್ಪಾಗುತ್ತೆ. ಹಂಗೆ ನೋಡೋಕೆ ಹೋಯ್ತು ಅಂದರೆ CSK ಹೊಡೆದ್ರೆ ಚೆನ್ನಾಗೇ ಹೊಡೆದಿದ್ದಾರೆ. ಟಾಪ್ ಆರ್ಡರ್ ವಿಕೆಟ್ನ ಕಳ್ಕೊಂಡು ಕೂಡ ಫಸ್ಟ್ ಇನಿಷಿಯಲ್ ಪೋಪಲ್ಲ 3 ವಿಕೆಟ್ನ ಕಳ್ಕೊಂಡು 6.1 ಅವರಿಗೆ 4 ವಿಕೆಟ್ನ ಕಳ್ಕೊಂಡು ಆದರೂ ಕೂಡ 200+ ಹೊಡೆದಿದ್ದಾರೆ ಅಂತಂದರೆ CSK ಬ್ಯಾಟಿಂಗ್ ಅಂದರೆ ಮಿಡಲ್ ಆರ್ಡರ್, ಲೋವರ್ ಮಿಡಲ್ ಆರ್ಡರ್ ಏನಿದೆ, ಸೊ ಇದ್ರ ಬಗ್ಗೆ ಸಿಕ್ಕಾಪಟ್ಟೆ ಪ್ರಶಂಸೆನ ವ್ಯಕ್ತಪಡಿಸ್ಬೇಕು. ಅದನ್ನೇ ಅವ್ರು ಹೇಳಿರೋದು, ನಾವು ನೆಟ್ಗಾಡಲಿಲ್ಲ ಆ್ಯಂಡ್ ಕಂಪ್ಲೀಟ್ ಬ್ಲೇಮ್ನ ನಾನೇ ತೊಗೊತೀನಿ, ಯಾಕಂದರೆ ನಾನು ಕಾಂಟ್ರಿಬ್ಯೂಟ್ ಮಾಡಬೇಕಾಗಿತ್ತು ಆಸ್ ಎ ಕ್ಯಾಪ್ಟನ್ನು ಅಂತ. ಹೌದು, ನಿಜ ಕೂಡ ಹೌದು. ಅದು ಆಸ್ ಎ ಕ್ಯಾಪ್ಟನ್ ಬಂದು ನಿಂತ್ಕೊಂಡು ಆಡಬೇಕು ಗುರು, ಅಥವಾ ಸಂಜು ಸ್ಯಾಮ್ಸನ್ ಆದರೂ ಆಡಬೇಕು. ಟಾಪ್ ಆರ್ಡರ್ ಓಪನಿಂಗ್ ಪೇರಿಂದ ಇಂಥ ಒಂದು ಚೇಸಲ್ಲಿ ರನ್ಸ್ ಬರಬೇಕು. ಇಬ್ರು ಡುಬಾಕ್ ಥರ ಆಡ್ಬಿಟ್ರು ಅಂತಂದ್ರೆ ಎಲ್ಲಿ ಬರುತ್ತೆ, ಅಲ್ಲಿ ಎಲ್ಲಿ ಗೆಲ್ಲಕ್ಕಾಗುತ್ತೆ. ಅಪ್ಡೇಟ್ ನಂಬರ್ 3, ಅವರು ಬಿಗ್ ಸ್ಟೇಟ್ಮೆಂಟ್ ಕೊಡಿದ್ರೆ ಕಾರ್ತಿಕ್ ಕೃಷ್ಣಸ್ವಾಮಿ ಅನ್ನೋರು ರಜತ್ ಪತಿದಾರ್ ಅವರ ಬಗ್ಗೆ. ಇಂಡಿಯಾ ಟ್ಯಾಲೆಂಟ್ನ ವೇಸ್ಟ್ ಮಾಡ್ತಿದ್ದಾರೆ ರಜತ್ ಪತಿದಾರ್. ಹೈ ಟೈಮ್ ಇದು, ಇಂಡಿಯನ್ ಟೀಮಿಗೆ ಎಂಟ್ರಿ ಕೊಡಬೇಕು. T20 ಸೈಡ್ಗಾಗಿರಲಿ, ODI ಸೈಡ್ಗಾಗಿರಲಿ ಎಂಟ್ರಿ ಕೊಡಲೇಬೇಕು. ಯಾಕಂದರೆ ಆ ಥರ ಆಟನ ರಜತ್ ಪತಿದಾರ್ ಆಡ್ತಾ ಇದ್ದಾರೆ. ಸೊ ಇಂಡಿಯಾ ಟ್ಯಾಲೆಂಟ್ನ ವೇಸ್ಟ್ ಮಾಡ್ಕೊಬಾರ್ದು, ಆಡಬೇಕು. ಯಾಕಂತಂದರೆ ನೋಡಿ, ರಜತ್ ಪತಿದಾರ್ ಅವರ ಸ್ಟ್ರೈಕ್ ರೇಟ್ ವಿಚಾರಕ್ಕೆ ಬಂತಂದರೆ ಬಿಟ್ವೀನ್ 7 to 16 ಓವರ್ಸು ಮಿಡ್ಲ್ ಓವರ್ಸಲ್ಲಿ 174 ಸ್ಟ್ರೈಕ್ ರೇಟಲ್ಲಿ ಬ್ಯಾಟಿಂಗ್ ಆಡ್ತಾ ಇದ್ದಾರೆ. ಮಿಡ್ಲ್ ಓವರ್ಸಲ್ಲಿ ಆಡೋದು ಇಂಪಾರ್ಟೆಂಟು. ಇನಿಷಿಯಲ್ ಪೋಪ್ ಇಲ್ಲಲ್ಲ, ಜೊತೆಗೆ ಇಲ್ಲಿ ಡೆತ್ ಓವರ್ಸ್ಗಳಲ್ಲ, ಸ್ಲಾಗ್ ಓವರ್ಸ್ಗಳಲ್ಲ. ಮಿಡ್ಲ್ ಓವರ್ಸಲ್ಲಿ ಅಗ್ರೆಸಿವ್ ಆಗೋವಂಥ ಒಬ್ಬ ಬ್ಯಾಟರ್ ಯಾರಾದ್ರು ಇದ್ದಾರೆ ಅಂತಂದರೆ ಅದು ರಜತ್ ಪತಿದಾರ್ ಮಾತ್ರ. ಈ ಒಂದು ಸ್ಟ್ರೈಕ್ ರೇಟಲ್ಲಿ ಆಡ್ತಾ ಇರೋದು. ಇಂಡಿಯನ್ ಕ್ರಿಕೆಟ್ ಟೀಮ್ ಅಂತ ಬಂದಾಗ ತಗೊಬೇಕು, ಇವ್ರನ್ನ IPL ಅಂತ ಬಂದಾಗ ತಗೊಂಡ್ಬಿಡ್ಬೇಕು, ಪಟ್ಟಣ ಇಳಿಸ್ಬಿಡ್ಬೇಕು. ಇದು ಹೈ ಟೈಮ್. ಆ್ಯಂಡ್ ಕ್ಯಾಪ್ಟನ್ಸಿ ವಿಚಾರದಲ್ಲೂ ಅಷ್ಟೇ, ಲಾಸ್ಟ್ 8 ಮ್ಯಾಚ್ನ ಗೆದ್ದಿದ್ದಾರೆ RCB ಅವರ ಕ್ಯಾಪ್ಟನ್ಸಿಲಿ. ಈ ಕಡೆ ಋತುರಾಜ್ ಗಾಯಕ್ವಾಡ್ ಅವರ ಕ್ಯಾಪ್ಟನ್ಸಿಲಿ ಲಾಸ್ಟ್ ಅಂದರೆ ಕಂಪೇರ್ ಮಾಡ್ತಾ ಇಲ್ಲ, ಬಟ್ ಅವರಿಗೆ ಸ್ಯಾಡ್ ಫೇಸ್ ಆಗೋಗ್ಬಿಡಿದ್ರು ಋತುರಾಜ್ ಗಾಯಕ್ವಾಡ್ಗೆ. ಲಾಸ್ಟ್ 7 ಮ್ಯಾಚ್ನ ಸೋತಿದ್ದಾರೆ ಅವರ ಕ್ಯಾಪ್ಟನ್ಸಿಲಿ. ವರ್ಸ್ಟ್ ಕ್ಯಾಪ್ಟನ್ಸಿನ ಮಾಡ್ತಾ ಇದ್ದಾರೆ. ಅದೇನಕ್ಕೆ ಅಂತ ಗೊತ್ತಾಗ್ತಿಲ್ಲ ಮಗ. ಋತುರಾಜ್ ಗಾಯಕ್ವಾಡ್ ಏನೋ ಕೈ ಹಿಡಿತಾನೆ ಇಲ್ಲ ಕ್ಯಾಪ್ಟನ್ಸಿ CSKದು. ಅಪ್ಡೇಟ್ ನಂಬರ್ 4, ಜಾರ್ಖಂಡ್ ಮೂಲದ ಒಂದು ಗ್ಯಾಂಗ್ನ ಹಿಡಿದವರಂತೆ ಗುರು. ಮೊಬೈಲ್ ಕಳ್ತನ ಸಿಕ್ಕಾಪಟ್ಟೆ ಜಾಸ್ತಿ ಆಗೋಗ್ಬಿಡ್ತು ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ. ಮೊದಲನೇ ಮ್ಯಾಚಲ್ಲಿ ಆಲ್ಮೋಸ್ಟ್ 30ಕ್ಕಿಂತ ಜಾಸ್ತಿ ಫೋನ್ಗಳು, ಐಷಾರಾಮಿ ಫೋನ್ಗಳೆಲ್ಲ ಕಳ್ತನ ಆಗೋಗ್ಬಿಟ್ಟಿದ್ರು. iPhone 17 Pro Max ಎಲ್ಲ ಕಳ್ತನ ಆಗೋಗ್ಬಿಟ್ಟಿತ್ತು. ಸೊ ಇವ್ರನ್ನ ಹಿಡಿದಿದ್ದಾರೆ ಅಂತ ಇವಾಗ. ಅಲ್ಲ, ನನಗೊಂದು ಅರ್ಥ ಆಗ್ತಿಲ್ಲ. ಅವನ ಅಜ್ಜಿ ಕರ್ನಾಟಕದಲ್ಲೇ ಇತ್ಕೊಂಡು, ಬೆಂಗಳೂರಲ್ಲೇ ಇತ್ಕೊಂಡು ನಾವೇ ಪರದಾಡೋ, ನಮಗೆ ಟಿಕೆಟ್ ಸಿಗಲ್ಲ. ಈ ಬಡತವ ಎಲ್ಲೆಲ್ಲ ಜಾರ್ಖಂಡಿಂದ ಎಲ್ಲ ಬಂದ್ಬಿಟ್ಟು ಟಿಕೆಟ್ ತಗೊಂತವೆಲ್ಲ ಗುರು. ಒಂಥರ ಇದಕ್ಕೆ ನನಗೆ ಹೊಟ್ಟೆ ಉರಿತೈತೆ. ಮೊಬೈಲ್ ಕದಿದ್ದಕ್ಕೆ ಹೊಟ್ಟೆ ಉರಿತಾ ಇಲ್ಲ, ಅದು ಸ್ಕಿಲ್ ಅಂತ ಹೇಳ್ಬೋದು. ಇದು ಯಾವ ಥರ ಸ್ಕಿಲ್ ಇದು? ಹೆಂಗೆ ಟಿಕೆಟ್ಸ್ನ ತಗೊಂಡು ಒಳಗಡೆ ಹೋಗ್ತಾರೆ ಮೊಬೈಲ್ನ ಕದಿಯೋದಕ್ಕೆ? ನಮಗೆ ಅರ್ಥ ಆಗ್ತಾ ಇಲ್ಲ ಗುರು. ಅಪ್ಡೇಟ್ ನಂಬರ್ 5, ಲಲಿತ್ ಮೋದಿ IPLನ ಫೌಂಡರು. ಇವಾಗೇನು ಆ್ಯಕ್ಟಿವ್ ಆಗಿ IPL ಕಾಣಿಸ್ಕೊಂತ ಇಲ್ಲ, ಆದರೂ ಇವರು ಹುಟ್ಟಾಕ್ತಂಥದ್ದು. ಸೊ ಇವಾಗ ಮಾತಾಡಿದ್ದಾರೆ ಒಬ್ಬರ ಬಗ್ಗೆ, LSE ಓನರ್ ಸಂಜೀವ್ ಅವ್ರ ಬಗ್ಗೆ ಮಾತಾಡಿದ್ದಾರೆ. ಇವನು ಇದಾನಲ್ಲ, ಇವನು LSE ಓನರು ದೊಡ್ಡ ಫೂಲು, ದೊಡ್ಡ ಲೂಸರು, ದೊಡ್ಡ ಜೋಕರು ಅಂತ ಹೇಳಿದ್ದಾರೆ. ಆ್ಯಂಡ್ ಸೀರಿಯಸ್ಲಿ ನಾನೇನಾದರೂ ಮೈನ್ ಒಂದು ಆಡಳಿತದ ಇದ್ದಿದ್ದೆ ಅಂತಂದರೆ ಇವ್ರನ್ನ ಬ್ಯಾನ್ ಮಾಡಿ ಹಾಕ್ಬಿಡ್ತಾ ಇದ್ದೆ. ಏನಕ್ಕೆ ಅಂತಂದರೆ ಆ ಗ್ರೌಂಡಲ್ಲಿ ನಿಲ್ಸ್ಕೊಂಡು ನಡೆಸ್ಕೊತಾರಲ್ಲ ಕ್ಯಾಪ್ಟನ, ಆ ಒಂದು ರೀತಿ ನೋಡ್ತಿತ್ತು ಅಂತಂದರೆ ಕಂಪ್ಲೀಟ್ಲಿ ಸೀರಿಯಸ್ ಆ್ಯಕ್ಷನ್ನ ನಾನು ತೊಗೊತಾ ಇದ್ದೆ ಅವ್ರ ಎಗನ್ಸ್ಟು. ಏನಕ್ಕೆ BCCI ಅವರು ಸುಮ್ಮನೆ ಕೂತ್ಕೊಂಡಿದ್ದಾರೆ ನನಗಂತೂ ಗೊತ್ತಾಗ್ತಿಲ್ಲ. ಸೀರಿಯಸ್ ಆ್ಯಕ್ಷನ್ನ ತೊಗೊಬೇಕು ಇಂಥವ್ರ ಮೇಲೆ. ಇಂಥ ಓನರ್ಸ್ ಇರಬಾರ್ದು, ಅಟ್ಟಬೇಕು ಉಗಿದು ಆಚೆ ಗಡಿಕೆ ಅಂತ ಹೇಳಿದ್ದಾರೆ. ಸೊ ಏನೋ ಅವ್ರಿಗೆ ಪರ್ಸ್ನಲಾಗಿ ಖಂಡಿತ ಆಗೋದಿಲ್ಲ, ಇದು ಮುಂಚೆನೇ ಗೊತ್ತು ನಮಗೆ. ಯಾಕಂದರೆ ಟ್ವೀಟ್ಗಳೆಲ್ಲ ಜೋರಾಗೇ ನಡೀತಾ ಇದ್ದಾವೆ ಸಂಜೀವ್ ಅವ್ರಿಗೂ, ಲಲಿತ್ ಮೋದಿ ಅವ್ರಿಗೂ.
ಸೊ ಒಳಗಡೆ ಇಂಟರ್ನಲ್ ಕ್ಲಾಶ್ಗಳು ಅದು ಇವೆಲ್ಲ ಇದಾವೆ. ಅದಕ್ಕೋಸ್ಕರ ಈ ರೇಂಜಿಗೆ ರೊಚ್ಕೆ ಎದ್ಬಿಟ್ಟು ಹೇಳ್ತಿದ್ದಾರೆ ಅವ್ರನ್ನ ಬ್ಯಾನ್ ಮಾಡಬೇಕು ಅಂತ. ಅಪೇಟ್ ನಂಬರ್ 6, ನಿನ್ನೆ ರಿಯಾನ್ ಪರಾಗ್ ಅವರ ಕ್ಯಾಪ್ಟನ್ಸಿ ಸೈಕ್ ಆಗಿತ್ತು. ಮ್ಯಾಚ್ನ ಗೆಲ್ತಾ ಇದ್ದಂಗೆ ಅವ್ರು ಕೊಟ್ಟಂತ ಉತ್ತರ ಏನು ಅಂತ ಅಂದರೆ 19ನೇ ಓವರು ಜೋಫರ್ ಆರ್ಚರ್ ಕೈಲಿ ಹಾಕ್ಸಮ್ಮ ನೀನು ಅಂತ ನನಗೆ ಧ್ರುವ್ ಜುರಾಲು ಬಂದ್ಬಿಟ್ಟು ನನಗೆ ಹೇಳಿದ್ರು. 20ನೇ ಓವರ್ ಹಾಕ್ಸೋಕ್ಕಿಂತ 19ನೇ ಓವರ್ ಅವ್ರ ಕೈಲಿ ಹಾಕ್ಸು, ನಮಗೆ ಎಕ್ಸಿಕ್ಯೂಟ್ ಮಾಡ್ಕೊಂಡು ಕೊಡ್ತಾರೆ ಕರೆಕ್ಟಾಗಿ, ಕಡಕ್ಕಾಗಿರುತ್ತೆ ಅಂತ ಅವ್ರು ಬಂದ್ಬಿಟ್ಟು ಹೇಳಿದ್ರು. ಸೊ ಅದು ನಾನು ಅವ್ರಿಗೆ ಕೊಟ್ಟೆ ಬಾಲ್ನ ಅವರು ಎಕ್ಸಿಕ್ಯೂಟ್ ಮಾಡಿದ್ರು ಸಖತ್ತಾಗೇನೆ. ನಮಗೆ ಬೇಕಾಗಿದ್ದೇನೋ ಅದನ್ನು ಮಾಡಿ ತೋರಿಸಿದ್ರು ಅವರು. ತುಷಾರ್ ದೇಶಪಾಂಡೆ ಆಗಿರಲಿ, ಜೋಫ್ರ್ ಆರ್ಚರ್ ಆಗಿರಲಿ ನಮಗೆ ಗೆಲುವನ್ನು ತಂದ್ಕೊಂಡು ಕೊಟ್ಟರು. ಆ್ಯಂಡ್ ಧ್ರುವ್ ಜುರಾಲ್ ಅವರ ಕಾಂಟ್ರಿಬ್ಯೂಷನ್ ಕೂಡ ನನಗೆ ಬಂದ್ಬಿಟ್ಟು ಹೇಳೋದು ಕೂಡ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿತ್ತು. ಯಾಕಂದರೆ ಬಿಹೈಂಡ್ ದ ವಿಕೆಟ್ ನಿಂತ್ಕೊಂಡು ನೋಡೋರಿಗೆ ಸಿಕ್ಕಾಪಟ್ಟೆ ಕಾಣಿಸ್ತಾ ಇರುತ್ತೆ ಏನೇನು ಆಗ್ತಿದೆ ಅಂತ. ಅವರಿಗಿಂತ ಜಾಸ್ತಿ ಬೇರೆ ಯಾರಿಗೂ ಕೂಡ ಕಾಣಿಸಿಲ್ಲ. ಕ್ಯಾಪ್ಟನ್ ಎಲ್ಲೇ ಇರಲಿ, ವಿಕೆಟ್ ಕೀಪರ್ ಕ್ಯಾಪ್ಟನ್ ಆಗೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು MS ಧೋನಿ ಏನಕ್ಕೆ ಅಷ್ಟು ಸಕ್ಸಸ್ಫುಲ್ ಅನ್ನೋದು ಕೂಡ ಇದನ್ನ ನಾವು ತಿಳ್ಕೊಬೋದು. ಸೊ ಧ್ರುವ್ ಜುರಾಲ್ಗೆ ಕ್ರೆಡಿಟ್ ಕೊಟ್ಟಿದ್ದಾರೆ ಮ್ಯಾಚ್ನ ಗೆಲುವಲ್ಲಿ. ಅಪೇಟ್ ನಂಬರ್ 7, ಫ್ಲೆಮಿಂಗ್ಸ್ ಅವರು ಮಾತಾಡ್ತಾರೆ CSK ಹೆಡ್ ಕೋಚು ಸ್ಯಾಮ್ಸನ್ ಅವರ ಬಗ್ಗೆ. ಸ್ಯಾಮ್ಸನ್ ಕೊಡ್ತಾರೆ ಇಷ್ಟಾಗೇನೆ ಕೊಡ್ತಾರೆ. ಅವರು ಒಂದು ಸ್ವಲ್ಪ ಏನೋ ಸಿಂಹ ಸ್ವಲ್ಪ ಸೈಲೆಂಟ್ ಆಗಿದೆ ಅನ್ನೋ ಮಾತ್ರಕ್ಕೆ ಅದು ಎದ್ರಕೊಂಡಿದೆ ಅಂತಲ್ಲ, ಗರ್ಜಿಸೋದಕ್ಕೆ ರೆಡಿ ಆಗ್ತಾ ಇದೆ ಅಂತ ಅರ್ಥ ಅಂತ ಋತುರಾಜ್ ಗಾಯಕ್ವಾಡ್ ರೀಸೆಂಟಾಗಿ ಒಂದು ಸ್ಟೇಟ್ಮೆಂಟ್ ಹಾಕ್ಬಿಟ್ಟಿದ್ರು, ಬೋಲ್ಡ್ ಸ್ಟೇಟ್ಮೆಂಟ್ನ. ಅದು ಒಂಥರ ನಮ್ಮ ಕನ್ನಡ ಫಿಲಮ್ದು ಯಾವುದೋ ಒಂದು ಎತ್ಕೊಂಡು ಬಿಟ್ಟಂಗೆ ಇತ್ತು. ಸೊ ಈ ಕಡೆಯಿಂದ ನೋಡ್ತವ್ರೆ ಇವರು ಕೂಡ ಅದೇ ಥರ ಹೇಳ್ತಿದ್ದಾರೆ. ತಲೆ ತಗ್ಸ್ಕೊಂಡಿದೆ ಅನ್ನೋ ಮಾತ್ರಕ್ಕೆ, ಹಿಂಗೆ ತಲೆ ತಗ್ಸ್ಕೊಂಡು ನಡ್ಕೊಂಬತ್ತಾರೆ ಅನ್ನೋ ಮಾತ್ರಕ್ಕೆ ಸೋತೋಗ್ಬಿಟ್ಟಿದೆ ಅಂತಲ್ಲ, ಎದ್ದೇಳುತ್ತೆ ವೆಯ್ಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಗಾಯಕ್ವಾಡ್ ಜೊತೆಗೆ ಅವರು ಸಖತ್ತಾಗಿ ಪಾರ್ಟ್ನರ್ಶಿಪ್ನ ಬಿಲ್ಡ್ ಮಾಡಬೇಕು, ಸಖತ್ತಾಗಿ ರನ್ಸ್ ಹೊಡಿಬೇಕು ಅನ್ನೋ ಒಂದು ಹಸಿವು ಅವರಿಗಿದೆ, ಹಂಗರ್ ಇದೆ ಅವರಿಗೆ. ಬಟ್ ನೋಡಿದ್ರೆ ನೀವು T20 ವರ್ಲ್ಡ್ ಕಪ್ಪಲ್ಲಿ ಏನಾಯಿತು ಅಂತ. ಇನಿಷಿಯಲಿ ಅವರು ಅಷ್ಟು ಸಖತ್ತಾಗಿ ಆಡೋಕ್ಕಾಗಲಿಲ್ಲ, ಅದಕ್ಕಿಂತ ಹಿಂದೆ ಸೀರೀಸಲ್ಲೂ ಮಸ್ತಾಗಿ ಆಡೋಕ್ಕಾಗಿಲ್ಲ. ಅವರು ಫ್ಲಾಪ್ ಆದರು 5 ಮ್ಯಾಚ್ ಕಂಟಿನ್ಯೂಸ್ ಆಗಿ ಕೂಡ, 5-6-7 ಮ್ಯಾಚ್ ಕಂಟಿನ್ಯೂಸ್ ಆಗಿ ಫ್ಲಾಪ್ ಆದರು. ಬಟ್ ಆದಮೇಲೆ ಯಾವ ಥರ ಬಂದರು ಸಂಜು ಸ್ಯಾಮ್ಸನ್ ಗೊತ್ತಾನೆ, ಮ್ಯಾಚ್ ವಿನ್ನರ್ ಆದರು, ಟೂರ್ನಮೆಂಟ್ ವಿನ್ನರ್ ಆದರು, ಪ್ಲೇಯರ್ ಆಫ್ ದ ಟೂರ್ನಮೆಂಟ್ ಆಗೋಗ್ಬಿಟ್ರು. ಸೊ ಈ ಥರ ಮತ್ತೆ ಕಮ್ಬ್ಯಾಕ್ ಮಾಡ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಹೌದು, ಹೋಪ್ಸ್ ಇದ್ದೇ ಇರುತ್ತೆ. 3 ಮ್ಯಾಚಿಗೆ ಹೋಪ್ಸ್ ಕಳ್ಕೊಂಡ್ರು ಅಂತ ಹೇಳೋದಕ್ಕಾಗೋದಿಲ್ಲ. ಬಟ್ ನನ್ನ ಅನಿಸಿಕೆ ಏನು ಅಂತಂದರೆ ಸಂಜು ಸ್ಯಾಮ್ಸನ್ ಅವರಿಂದ ಅಂತೂ ಈ ಸೀಸನು CSK ಟೂರ್ನಮೆಂಟ್ ಅಂತೂ ಗೆಲ್ಲೋದಕ್ಕೆ ಖಂಡಿತ 100% ಆಗೋದಿಲ್ಲ. ನನಗೆ ಆ ಕಾನ್ಫಿಡೆನ್ಸ್ ಸಂಜು ಸ್ಯಾಮ್ಸನಲ್ಲಿ ಖಂಡಿತ ಓಪನಿಂಗ್ ಸ್ಲಾಟಲ್ಲಿ 100% ಕಾಣಿಸ್ತಾ ಇಲ್ಲ CSK ಪರವಾಗಿ ನೋಡ್ತು ಅಂತ ಅಂದರೆ. ಸೊ ಇಲ್ಲಿ ನೋಡಿ ಇನ್ನೂ ಒಂದೇನು ಅಂದರೆ ಸಂಜು ಸ್ಯಾಮ್ಸನ್ ಬಿಹೈಂಡ್ ದ ವಿಕೆಟ್ಸು ನಿಂತ್ಕೊಂಡು ನೋಡಿ ಧ್ರುವ್ ಜುರಾಲ್ ಏನು ಮಾಡಿದ್ರೋ ಅದನ್ನು ನಾವು ಮಾಡಿರ್ಬೋದಾಗಿತ್ತು. ಧ್ರುವ್ ಜುರಾಲ್ ಎಷ್ಟು ಹೇಳ್ಕೊಡ್ತಿದ್ರು ಅಂತಾರೆ. ಅವ್ರು ಕ್ಯಾಪ್ಟನ್ ಅಲ್ಲ, ಈಗ ನೋಡಿದ್ರೆ ಏನೂ ಅಲ್ಲ ಅವರಲ್ಲಿ, ಇವರೇ ಮೇಯ್ನಲ್ಲಿ, ರಿಯಾನ್ ಪರಾಗೇನೆ ಮೇಯ್ನು. ಸೊ ಬಿಹೈಂಡ್ ದ ವಿಕೆಟ್ಸ್ ನಿಂತ್ಕೊಂಡ್ರು ಅಂತ ಸ್ಯಾಮ್ಸನ್ ಅಣ್ಣ ಅವರು ಏನು ಹೇಳ್ಕೊಂಡೇ ಕೊಡ್ತಾ ಇಲ್ಲ. ನೀವು 3 ಮ್ಯಾಚು ಗಮನಿಸಿದ್ದೀರಾ ಅಂತಂದರೆ ಋತುರಾಜ್ ಗಾಯಕ್ವಾಡ್ಗೆ ಗೈಡೇ ಮಾಡ್ತಾ ಇಲ್ಲ ಅಲ್ಲಿ. ಎಂಥ ಸಹ ಗೈಡ್ ಮಾಡ್ತಿಲ್ಲ. ರಾಜಸ್ಥಾನ್ ರಾಯಲ್ಸ್ ಅಷ್ಟು ವರ್ಷ ಕ್ಯಾಪ್ಟನ್ಸಿನ ನಿಭಾಯಿಸಿರುವಂಥ ಒಬ್ಬ ಪ್ಲೇಯರು ನೋಡಿ MS ಧೋನಿ ಆಗಿದ್ದು ಡೈರೆಕ್ಷನ್ ಆದರೂ ಕೊಡ್ತಾ ಇದ್ದು, ಈ ಥರ ಏನು ಮಾಡಿರಿ, ಸ್ವಲ್ಪ ಹಿಂಗೆ ಮಾಡಿರಿ ಅಂತ ಹೇಳ್ತಾ ಇದ್ರು. ಬಟ್ ಇವ್ರು ಬಿಹೈಂಡ್ ದ ವಿಕೆಟ್ಸ್ ನಿಂತ್ಕೊಂಡು ಏನೂ ಮಾಡ್ತಾನೂ ಇಲ್ಲ. ಅಟ್ಲೀಸ್ಟ್ ಒಂದು ಫೀಲ್ಡ್ ಸೆಟ್ನ ಚೇಂಜ್ ಮಾಡೋದು ಅದು ಆ ಥರ ಏನು ಮಾಡ್ತಾನೂ ಇಲ್ಲ, ಏನು ಹೇಳ್ತಾನೂ ಇಲ್ಲ. ಸೊ ಇದು ಸೀರಿಯಸ್ ಥಿಂಗ್ ಟು ವರಿ ಆಗಿದೆ. ಏನಾದ್ರು ನೆಕ್ಸ್ಟ್ ವರ್ಷ ಇವ್ರಿಗೆ ಕ್ಯಾಪ್ಟನ್ಸ್, ಹೌದು ಫ್ಲಾಪ್ ಕ್ಯಾಪ್ಟನ್ಸಿ ನಡೀತಾ ಇದೆ ಋತುರಾಜ್ ಗಾಯಕ್ವಾಡ್ದು. ಸೊ ಇದೇನಾದ್ರು ಕಂಟಿನ್ಯೂ ಆಯಿತು ಅಂತಾರೆ ನೆಕ್ಸ್ಟ್ ವರ್ಷ ನನಗೆ ಕ್ಯಾಪ್ಟನ್ಸಿ ಸಿಗುತ್ತೆ ಅನ್ನೋ ಥರ ಈ ಥರ ಮಾಡ್ತಾವ್ರ ಗೊತ್ತಾಗ್ತಾ ಇಲ್ಲ ಮಗ. ಅಪೇಟ್ ನಂಬರ್ 8, ನಾನು ಈ ವೆನ್ಯೂಲಿ ಸಖತ್ತಾಗಿ ಸೈಕಾಗಿ ಆಡೋದಕ್ಕೆ ಕಾರಣ ಇರುವಂಥದ್ದು DK ಅವರು. ಕಂಪ್ಲೀಟಾಗಿ DKನೇ ಅಂತಲ್ಲ, ಸೊ ಅವರು ಹೇಳ್ಕೊಂಡು ಕೊಡ್ತಾರೆ ಸಿಕ್ಕಾಪಟ್ಟೆ. ನೋಡ್ತಲ್ಲಪ್ಪ DK ಅವ್ರು ಯಾವ ಥರ ಆಡ್ತಾಯಿದ್ರು ಅಂತ. ಅಜ್ಜಿ ಒಂದು ಸೀಸನಲ್ಲಿ 2022 ಸೀಸನ್ ಅಂತ ಕಾಣಿಸುತ್ತೆ, ಹೆಂಗೆ ಆಡಿದ್ರು DK ಅವರು ಅಂತಂದರೆ ಬೆಚ್ಚಿ ಬೀಳಿಸ್ಬಿಟ್ಟಿದ್ರು ಆಪೋನೆಂಟ್ಸ್ಗಳನ್ನ. ಯಾರು ಕೂಡ RCB ಅಷ್ಟು ಕ್ಲಿಕ್ ಆಗಿರಲಿಲ್ಲ. DK ಬಂದರು ಅಂತಂದರೆ ಎಲ್ಲ ಅದ್ರವ್ರು ಹಂಗೇನೆ ಬ್ಯಾಟಿಂಗಿಗೆ. ಸೊ DK ಸಿಕ್ಕಾಪಟ್ಟೆ ತಿಳ್ಕೊಂಡಿದ್ದಾರೆ ಈ ವೆನ್ಯೂ ಬಗ್ಗೆ. ಇವರು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ತಾರೆ ಎಲ್ಲಿ ಏನು ಹೆಂಗೆ ಆದರೆ ನಾವು ಮ್ಯಾಚ್ನ ಗೆಲ್ಬೋದು, ಜೊತೆಗೆ ಬ್ಯಾಟಿಂಗು ಕೂಡ ಮಸ್ತಾಗಿ ಆಡ್ಬೋದು ಅನ್ನೋದನ್ನ ನನಗೆ ಸಿಕ್ಕಾಪಟ್ಟೆ ಡೀಟೇಲಾಗಿ ಅಧ್ಯಯನ ಮಾಡಿಬಿಟ್ಟು ಹೇಳ್ಕೊಂಡು ಕೊಟ್ಟರು. ಸೊ ಅದರಿಂದನೇ ನಾನು ಈ ರೇಂಜಿಗೆ ಆಡೋದಕ್ಕೆ ಆಗ್ತಿರೋದು ಅಂತ. ಅಂದರೆ ಅವ್ರಿಗೇನು ಗೊತ್ತಾಗಲ್ಲ ಅಂತ ಅಲ್ಲ, ಇವ್ರಿಗೆ ಟಿಮ್ ಡೇವಿಡ್ ಅವ್ರಿಗೆ ಅವ್ರಿಗೂ ಗೊತ್ತಾಗುತ್ತೆ. ಬಟ್ ಇವರ ಗೈಡೆನ್ಸ್ ಕೂಡ ಹೆಲ್ಪ್ ಮಾಡ್ತು ಅಂತ ಹೇಳಿದ್ದಾರೆ. ಅಪೇಟ್ ನಂಬರ್ 9, ದೇವದತ್ ಪಡಿಕ್ಕಲ್ ಬಗ್ಗೆ ದಿನೇಶ್ ಕಾರ್ತಿಕ್ ಹೋಗಿ ಮಾತಾಡಿದರೆ. ದೇವದತ್ ಪಡಿಕ್ಕಲ್ ಈಸ್ ಇನ್ ಅ ಡಿಫ್ರೆಂಟ್ ಝೋನ್ ಕರೆಂಟ್ಲಿ. ಯು ಕ್ಯಾನಾಟ್ ಕೀಪ್ ಹಿಮ್ ಔಟ್ ಆಫ್ ದ ಇಂಡಿಯನ್ ಟೀಮ್ ಫಾರ್ ಟೂ ಲಾಂಗ್ ನಾವ್ ಅಂತ ಹೇಳಿದ್ದಾರೆ. ಹೌದು, ಅವರಿರುವಂಥ ಫಾರ್ಮ್ನ ನೋಡ್ತು ಅಂತಂದರೆ ರಣಜಿ ಟ್ರೋಫಿ ವಿಚಾರದಲ್ಲಿ ಆಗಿರ್ಬೋದು, ಸೈಯದ್ ಮುಷ್ತಾಕ್ ಅಲಿ ವಿಚಾರದಲ್ಲಿ ಆಗಿರ್ಬೋದು, ಜೊತೆಗೆ ಇದರಲ್ಲಪ್ಪ ವಿಜಯ್ ಹಜಾರೆ ಟ್ರೋಫಿ ವಿಚಾರದಲ್ಲಿ ಆಗಿರ್ಬೋದು, ರನ್ಸ್ಗಳು ಸಿಕ್ಕಾಪಟ್ಟೆ ಸೈಕಾಗಿ ಬಂದಿದ್ದಾವೆ. ಆ್ಯಂಡ್ IPL ಕೂಡ ಸಿಕ್ಕಾಪಟ್ಟೆ ಸೈಕಾಗಿ ರನ್ಸ್ಗಳನ್ನ ನೋಡಿದರೆ ಕನ್ಸಿಸ್ಟೆಂಟ್ ಆಗಿದೆ ಅವರ ಒಂದು ಅಪ್ರೋಚು. ಸೊ ಆದ್ದರಿಂದ ಇವ್ರನ್ನ ನಾವು ಮೇಲ್ಗಡೆ ತೊಗೊಂಡೋಗ್ಬೇಕು. ಅಂದರೆ ಇವಾಗ ಎಲ್ಲ ಕಡೆಯಿಂದನೂ ಬರ್ತಿದೆ ನೋಡಿ. ಅವ್ರು ಇನ್ನೊಬ್ಬರು ಹೇಳಿಲ್ವಾ, ರಜತ್ ಪತಿದಾರ್ ಕೂಡ ಸಖತ್ತಾಗಿ ಆಡ್ತಾರೆ, ಸಾಲಿಡಾಗಿ ಆಡ್ತಾರೆ, ಅವ್ರನ್ನೂ ಇಂಡಿಯನ್ ಟೀಮಿಗೆ ಕರ್ಕೋಬೇಕು ಅಂತ. ಸೊ ಇವರು ಕೂಡ ಇಂಡಿಯನ್ ಟೀಮಿಗೆ ಕರ್ಕೊಬೇಕು ಅಂತ ಹೇಳ್ದವ್ರೆ. ಸ್ಥಾನ ಎಲ್ಲೈತಪ್ಪ ಎಲ್ಲರನ್ನೂ ಕರ್ಕೊಂಬಂದು ಆಡ್ಸೋದಕ್ಕೆ ಅಂತ BCCI ಅವರು ಸೆಲೆಕ್ಟ್ ಆಗಿಸ್ಕೊಳಕ್ಕೆ ಹೇಳ್ತಾರೆ. ಆಡೋಕ್ಕಾಗತ್ತೆ 11 ಜನ, ಅಲ್ಲಿ ಇಂಪ್ಯಾಕ್ಟ್ ಪ್ಲೇಯರು ಇಲ್ಲ, ಅಲ್ಲಿ 11 ಜನ ಅಷ್ಟೇ ಆಡೋದಕ್ಕಾಗತ್ತೆ. ಏನು ಮಾಡೋಣ ನಾವು? ಹೌದು, ಟ್ಯಾಲೆಂಟು ಸಿಕ್ಕಾಪಟ್ಟೆ ಇದ್ದಷ್ಟು ಕೂಡ
ಆಪ್ಷನ್ಸ್ ಜಾಸ್ತಿ ಇದ್ದಷ್ಟು ಕೂಡ ತಲೆನೋವು ಅಥವಾ BCCI ಅವ್ರಿಗೆ ಆಗೇ ಆಗುತ್ತೆ. ಅಪ್ಡೇಟ್ ನಂಬರ್ 10 ಮಾತಾಡಿದರೆ ಜಹೀರ್ ಖಾನ್ ಅವರು CSK ಟೀಮ್ ಬಗ್ಗೆ. ಋತುರಾಜ್ ಗಾಯಕ್ವಾಡ್ಗೆ ಇದು ಬಿಗ್ಗೆಸ್ಟ್ ಚಾಲೆಂಜು. ಸುಮ್ಮನೆ ಮಾತಲ್ಲ, CSKನ ಲೀಡ್ ಮಾಡೋದು. ಅಷ್ಟು ಸಕ್ಸಸ್ ಕಂಡಿರುವಂಥ ಫ್ರಾಂಚೈಸ್ನ ಲೀಡ್ ಮಾಡಬೇಕು ಅಂತಂದರೆ ಮೀಟ್ರು ಬೇಕು, ಮೀಟ್ರು. ಆ್ಯಂಡ್ CSK ಈ ಸೀಸನ್ ಆಕ್ಷನಲ್ಲಿ ಸಿಕ್ಕಾಪಟ್ಟೆ ಯಂಗ್ ಪ್ಲೇಯರ್ಸ್ ಮೇಲೆ ಇನ್ವೆಸ್ಟ್ ಮಾಡಿದೆ. ಹೌದು ನೋಡ್ರಿ, ತೊಗೊಂಡಿರುವಂಥ ಯಂಗ್ಸ್ಟರ್ಸ್ಗಳು ಕಾರ್ತಿಕ್ ಶರ್ಮಾ ಆಗಿರ್ಬೋದು, ಜೊತೆಗೆ ಪ್ರಶಾಂತ್ ವೀರ್ ಆಗಿರ್ಬೋದು, ಈ ಕಡೆ ಸರ್ಫರಾಜ್ ಖಾನ್ ಆಗಿರ್ಬೋದು, ಆಯುಷ್ ಮಾತ್ರೆ ಆಗಿರ್ಬೋದು, ಇವ್ರ ಮೇಲೆ ಹೆವಿ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ಟಿದೆ. ಸುಮಾರು ಯಂಗ್ಸ್ಟರ್ಸ್ಗಳು ಹೊಸದಾಗಿ ಬಂದಿದ್ದಾರೆ, ಟೀಮ್ ಹೊಸದಾಗಿ ಫ್ರೇಮ್ ಆಗ್ತಿದೆ. MS ಧೋನಿಯವರ ಆಬ್ಸೆನ್ಸಲ್ಲಿ CSK ಯಾವ ಥರ ಪರ್ಫಾರ್ಮ್ ಮಾಡುತ್ತೆ ಅನ್ನೋದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗುತ್ತೆ. ಆ್ಯಂಡ್ ಇವರ ಕ್ಯಾಪ್ಟನ್ಸಿಗೆ ಒಂದು ಕ್ವಶನ್ ಅಂತೂ ಖಂಡಿತ ಇದೆ. ಹೋಪ್ಫುಲಿ ಇವರು ಪ್ರೂವ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅದೇನು ಮಾಡ್ತಾರೆ ಅಂತ. ಆ್ಯಂಡ್ ಇದನ್ನು ಕೂಡ ಹೇಳಿದ್ದಾರೆ, ಈ ಥರ ಒಂದು ಬಿಗ್ ಟ್ರಾನ್ಸಿಷನ್ ಆದಂಥ ಟೈಮಲ್ಲಿ ನೋಡಿ, MS ಧೋನಿ ಇಲ್ಲ, ಈ ಥರ ಒಂದು ಬಿಗ್ ಟ್ರಾನ್ಸಿಷನ್ ಆದಂಥ ಟೈಮಲ್ಲಿ ತಂಡಗಳು ಮೇಲೆ ಕೆಳಗೆ ಹೋಗೋದು ಇದು ಕಾಮನ್ನು. ಮೇಲಾದರೂ ಹೋಗ್ಬೋದು, ಕೆಳಗಾದರೂ ಹೋಗ್ಬೋದು. ಇದೇನು ಆಶ್ಚರ್ಯ ಸರಿಯಾಗಿ ಆಗ್ತಿಲ್ಲ ನನಗೆ ಅಂತ ಹೇಳಿದ್ದಾರೆ. ಮತ್ತೆ ಸಿಗುವ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್. ಇಷ್ಟ ಆಗಿದ್ರು ಕ್ರಿಕೆಟಿಂಗ್ ಅಪ್ಡೇಟ್ಸ್ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಗಾಯ್ಸ್.